ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಒತ್ತು ಶಾವಿಗೆ ಮತ್ತು ಅದ್ರ ಜೊತೆಗೆ ಕಾಯಿ ಹಾಲು ಆಮೇಲೆ ಒಗ್ಗರಣೆ ಶಾವಿಗೆ ಮಾಡೋಂತಹ ರೆಸಿಪಿಗಳನ್ನು ತೊಗೊಂಡು ಬಂದಿದ್ದೀನಿ. ಎಲ್ಲದೂ ಅಷ್ಟೇ ಒಂದಕ್ಕೊಂದು ತುಂಬಾ ರುಚಿಯಾಗಿರುತ್ತೆ. ಕಾಯಿ ಹಾಲು ಸ್ವೀಟ್ ಜೊತೆಗಾದರೆ ಈ ಒಗ್ಗರಣೆ ಶಾವಿಗೆ ಚಿತ್ರಾನ್ನದ ಥರ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಒತ್ತು ಶಾವಿಗೆ ಮತ್ತು ಕಾಯಿ ಹಾಲು ಅನ್ನೋದು ಒಂದಕ್ಕೊಂದು ಒಳ್ಳೆ ಕಾಂಬಿನೇಷನ್, ತುಂಬ ಫೇಮಸ್ಸು ಒತ್ತು ಶಾವಿಗೆ ಕಾಯಿ ಹಾಲು ಅಂತಲೇ. ಅದಲ್ದಿರ ನಾವು ಈ ಥರ ಚಿತ್ರಾನ್ನದ ಥರ ಒಗ್ಗರಣೆ ಮಾಡಿಬಿಟ್ಟು ಕಲಿಸ್ಕೊಳ್ಬೋದು. ಇದು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಚಟ್ನಿ ಜೊತೆಯಲ್ಲಿ ಸರ್ವ್ ಮಾಡ್ಬೋದು. ಇದಲ್ದಿರ ನಮ್ಮ ಹತ್ರ ಏನಾದರೂ ಪುಳಿಯೋಗರೆ ಗೊಜ್ಜು ಮಾಡಿರೋದಿದ್ದರೆ ಅದ್ರ ಜೊತೆನಲ್ಲೂ ಕಲಿಸ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮೊದಲು ಈ ಕಾಯಿ ಹಾಲು ಮಾಡ್ಕೊಳ್ಳೋಕ್ಕೆ 1 ಕಪ್ಪು ಹಸಿ ಕಾಯಿ ತುರಿನ ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳೋಣ. ಅದ್ರ ಜೊತೆಗೇ ಒಳ್ಳೆ ರುಚಿ ಬರಲಿ ಅಂತ ಒಂದು 15ರಿಂದ 20 ಬಾದಾಮಿನ ನೆನೆಸಿ ಸಿಪ್ಪೆ ತೆಗೆದು ಸೇರಿಸ್ಕೊಳ್ತಾ ಇದ್ದೀನಿ. 1-2 ಏಲಕ್ಕಿನೂ ಸೇರಿಸ್ಕೊಳ್ಳೋಣ. ಇದಕ್ಕೆ ಸಾಧಾರಣ 1 ಕಪ್ 1.5 ಕಪ್ ಅಷ್ಟು ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಬಿಟ್ಟು ಪಕ್ಕ ಇಟ್ಕೊಳ್ಳೋಣ. ಈಗ ಇನ್ನೊಂದು ಪಾತ್ರೆಗೆ 1 ಕಪ್ಪು ಬೆಲ್ಲ ತೊಗೊಳ್ಳೋಣ. ಮತ್ತು ಅದ್ರ ಜೊತೆಗೇ ಒಂದು ಅರ್ಧ ಕಪ್ 3/4 ಕಪ್ ಅಷ್ಟು ನೀರು ಸೇರಿಸ್ಕೊಳ್ಳೋಣ. ಈ ಬೆಲ್ಲನ ಕರಗಿಸ್ಕೊಳ್ಳೋಣ. ನೀವು ಗಸಗಸೆ ಅಕ್ಕಿ ಎಲ್ಲ ಹುರಿದಾಕಿದ್ರೆ ಪಾಯಸದ ಥರನೂ ಆಗುತ್ತೆ, ಅದನ್ನು ಉಪಯೋಗಿಸ್ಕೊಳ್ಬೋದು. ಬಟ್ ಕಾಯಿ ಹಾಲು ಅಂದರೆ ಈ ಥರನೇ ಮಾಡೋದು. ಇದನ್ನು ಒಂದು ಪಾತ್ರೆಗೆ ಶೋಧಿಸ್ಕೊಳ್ಳೋಣ. ಈಗ ಅದಕ್ಕೆ ನಾವು ರುಬ್ಬಿರೋ ಅಂಥ ಈ ಪೇಸ್ಟ್ ಇತ್ತಲ್ಲ ಅದನ್ನು ಸಹ ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಗಂಟುಗಳಿಲ್ದಿರ ಇರೋ ಥರ ಒಂದು ಸಲ ಬೆರೆಸ್ಬಿಡೋಣ. ಆಮೇಲೆ ಸಿಹಿಗೆ ಅನುಗುಣವಾಗಿ ನೀರನ್ನು ಸೇರಿಸ್ಕೊಳ್ಳೋಣ. ಇನ್ನೊಂದು ಕಪ್ಪಷ್ಟು ನೀರು ಸೇರಿಸಿದರೆ ಸಾಕಾಗುತ್ತೆ. ಇದನ್ನೆಲ್ಲ ಬೆರೆಸ್ಬಿಟ್ಟು 1-2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಹಸಿ ಕಾಯಿ ವಾಸನೆ ಇದು ಎಲ್ಲ ಹೋಗೋ ಥರ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಮತ್ತು ಗಟ್ಟಿನೂ ಆಗುತ್ತೆ ಕುದೀತಾ ಕುದೀತಾ. ಈ ಬಾದಾಮಿ ಹಾಕಿರೋದ್ರಿಂದ ಒಳ್ಳೆ ಸುವಾಸನೆ, ಒಳ್ಳೆ ರುಚಿನೂ ಸಹ ಸಿಗುತ್ತೆ. ಈಗ ಈ ಕಾಯಿ ಹಾಲು ತಯಾರಾಯಿತು. ಈಗ ಒಗ್ಗರಣೆನೂ ಮಾಡಿಟ್ಕೊಂಡ್ಬಿಡೋಣ. ಅದಕ್ಕೋಸ್ಕರ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಅದಕ್ಕೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೆ 1/4 ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಕಡಲೆಬೀಜ ಹಾಕ್ಕೊಂಡಿದ್ದೀನಿ. ಇದನ್ನು ಸಣ್ಣೂರಿನಲ್ಲಿ ಹುರ್ಕೊಳ್ಳೋಣ. ಹಾಗೆ ಅದರ ಜೊತೆಗೇ 2 ಟೀ ಸ್ಪೂನ್ ಕಡಲೆಬೇಳೆ, 2 ಟೀ ಸ್ಪೂನ್ ಉದ್ದಿನಬೇಳೆ ಸೇರಿಸ್ಕೊಳ್ಳೋಣ. ಇದೆಲ್ಲದನ್ನು ಒಟ್ಟಿಗೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಇದನ್ನು ಈ ಥರ ಮಾಡಿ ಪಕ್ಕ ತೆಗೆದಿಟ್ಕೊಂಡು ಆಮೇಲೆ ಸೇರಿಸೋಣ ಅಂತ. ಈಗ ಒಂದು ಸ್ವಲ್ಪ ಗೋಡಂಬಿ, ಒಂದು 10-15 ಗೋಡಂಬಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ಗೋಡಂಬಿ ಎಲ್ಲ ಕೆಂಪಗಾಗಬೇಕು, ಅಲ್ಲಿವರೆಗೂ ಇದನ್ನು ಸಣ್ಣೂರಿನಲ್ಲಿ ಚೆನ್ನಾಗಿ ಈ ಥರ ಹುರ್ಕೊಳ್ಳೋಣ. ಆಮೇಲಿಂದ ಸೇರಿಸಿದ್ರೆ ಒಗ್ಗರಣೆನಲ್ಲಿ ಹಾಗೆ ಗರಿಗರಿಯಾಗಿರುತ್ತೆ ಅಂತ. ಈಗ ಈ ಎಣ್ಣೆಯಿಂದ ಇದನ್ನೆಲ್ಲ ಈ ಥರ ತೆಗೆದು ಇದನ್ನು ಪಕ್ಕ ಇಟ್ಕೊಂಡ್ಬಿಡೋಣ. ಈ ಉಳಿದಿದ್ದ ಎಣ್ಣೆ ಜೊತೆಗೆ ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ. 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಸೇರಿಸ್ಕೊಳ್ಳೋಣ. ಸಾಸಿವೆ ಎಲ್ಲ ಈ ಥರ ಚಿಟಗುಡ್ತಿದ್ದಂಗೆ ಇದಕ್ಕೆ ಒಂದು 10 ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ. ಮತ್ತು ಒಂದು 3 ಎಸಳು ಕರಿಬೇವನ್ನು ಸಹ ಸೇರಿಸ್ಕೊಳ್ಳೋಣ. ಶುಂಠಿ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ ಸಣ್ಣದಾಗಿ ತುರಿದು ಅದನ್ನು ಸೇರಿಸ್ಕೊಳ್ಳೋಣ. ಈ ಒಗ್ಗರಣೆ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಅರ್ಧ ದಪ್ಪ ಮೆಣಸಿನ್ಕಾಯಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಕೈ ಆಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿನೂ ಸಹ ಸೇರಿಸ್ಕೊಳ್ಳೋಣ. ಇದನ್ನು ಅಷ್ಟೇ ಒಂದು ಸಲ ಎಲ್ಲ ಚೆನ್ನಾಗಿ ಕೈ ಆಡಿ ಇದನ್ನೆಲ್ಲ ಚೆನ್ನಾಗಿ ಬೇಯೋ ಥರ ಬೇಯಿಸ್ಕೊಳ್ಳೋಣ. ನೋಡಿ ಈಗೆಲ್ಲ ಬೆಂದಿದೆ ಇದು. ಈಗ ಇದಕ್ಕೆ ತುರಿದಿರೋ ಅಂಥ ಕ್ಯಾರೆಟ್, ಒಂದು ಸಣ್ಣ ಕ್ಯಾರೆಟ್ ತುರಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಕ್ಯಾರೆಟ್ ತುರಿ ಏನು ಬೇಗ ಬೆಂದುಬಿಡುತ್ತೆ. ಒಂದು ಸಲ ಎಲ್ಲ ಚೆನ್ನಾಗಿ ಕೈ ಆಡ್ಕೊಳ್ಳೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ನೋಡ್ಕೊಂಡು ಸೇರಿಸ್ಕೊಳ್ಬೇಕು ಒಗ್ಗರಣೆಗೆ ಆಗೋಷ್ಟು. ಇದನ್ನೆಲ್ಲ 1 ನಿಮಿಷ 2 ನಿಮಿಷ ಸಣ್ಣೂರಿನಲ್ಲಿ ಮಾಡಿಕೊಂಡು 1 ಕಪ್ಪಷ್ಟು ಹಸಿ ಕಾಯಿ ತುರಿನ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡೋಣ. ಇದನ್ನೆಲ್ಲ ಆ ಪ್ಯಾನ್ ಬಿಸಿ ಇರುತ್ತಲ್ಲ ಅದೇ ಬಿಸಿಗೆ ಒಂದು ಸ್ವಲ್ಪ ಎಲ್ಲ ಕೈ ಆಡಿ ತೆಗೆದಿಟ್ಕೊಳ್ಳೋಣ. ಈ ಒಗ್ಗರಣೆ ನಾವು ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಳ್ಬೋದು. ಮಿಕ್ಕಿದ್ದನ್ನು ಬೇಕಂದ್ರೆ ಅನ್ನಕ್ಕೂ ಉಪಯೋಗಿಸ್ಕೊಳ್ಬೋದು. ಈಗ ಹಿಟ್ಟು ರೆಡಿ ಮಾಡ್ಕೊಳ್ಳೋಕ್ಕೆ 4.25 ಕಪ್ಪು ನೀರು ತೊಗೊಂಡಿದ್ದೀನಿ. 3 ಕಪ್ಪು ಅಕ್ಕಿ ಹಿಟ್ಟಿಗೆ. ಅಂಗಡಿ ಹಿಟ್ಟನ್ನೇ ಉಪಯೋಗಿಸ್ತಾ ಇರೋದು, ಮನೆಯಲ್ಲಿ ಬೀಸಿರೋದಲ್ಲ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ. ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದ್ರೂ ಹಾಕ್ಕೊಳ್ಬೋದು. ಈಗ ಇದೆಲ್ಲ ಕುದಿ ಬರಬೇಕು. ಈ ಥರ ಕುದಿ ಬಂದಾಗ ಇದನ್ನು ಮುದ್ದೆ ಮಾಡ್ತೀವಲ್ಲ ಅದೇ ಥರನೇ 3 ಕಪ್ಪು ಅಕ್ಕಿ ಹಿಟ್ಟು ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಇದನ್ನು ಸ್ಟವ್ ಉರಿ ಪೂರ್ತಿ ಸಣ್ಣ ಮಾಡಿಬಿಡೋಣ. ಸಿಮ್ಗೆ ಮಾಡಿಬಿಟ್ಟು ಒಂದು 20 ನಿಮಿಷ ಬಿಟ್ಬಿಡೋಣ. ಇದನ್ನ ಇದೇ ಥರನೇ ಆ ಹಿಟ್ಟೆಲ್ಲ ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ 20 ನಿಮಿಷ ಆದಮೇಲೆ ಇದನ್ನು ಮುದ್ದೆ ತೊಳಸ್ತೀವಲ್ಲ ಅದೇ ಥರನೇ ಚೆನ್ನಾಗಿ ತೊಳಸ್ಕೊಳ್ಬೇಕು. ಈ ಥರ ನೋಡಿ ಹೀಗೆ.
ಈ ಥರ ಎಲ್ಲ ಚೆನ್ನಾಗಿ ಇದನ್ನು ತೊಳೆಸ್ಕೊಂಡು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 10 ನಿಮಿಷ ಇದನ್ನು ಮುಚ್ಚಿಡಬೇಕು. ಒಂದು 10 ನಿಮಿಷ ಆದಮೇಲೆ ಈ ಹಿಟ್ಟನ್ನು ಒಂದು ದೊಡ್ಡ ತಟ್ಟೆಗೆ ಹಾಕ್ಕೊಳ್ಳೋಣ, ಅಥವಾ ಕಲ್ಲಿನ ಮೇಲೂ ಹಾಕ್ಕೊಳ್ಬೋದು. ಕಲ್ಲಿನ ಮೇಲೆ ಹಾಕ್ಕೊಂಡ್ರೆ ಬೇಗ ಆರುತ್ತೆ, ತಟ್ಟೆನಲ್ಲಾದರೆ ಸ್ವಲ್ಪ ನಿಧಾನಕ್ಕೆ ಆರುತ್ತೆ. ಇದು ಸ್ವಲ್ಪ ಬಿಸಿ ಇರೋವಾಗಲೇ ಕೈಯನ್ನು ಒದ್ದೆ ಕೈ ಮಾಡಿಕೊಂಡು ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಈ ಥರ ಅದು ಅಂಟೆಲ್ಲ ಆಗಬಾರ್ದು, ಮೃದು ಆಗಬೇಕು. ಆ ಥರ ಚೆನ್ನಾಗಿ ನಾದ್ಕೊಂಡು ನಮ್ಮ ಒರಳಿರುತ್ತಲ್ಲ, ನಾವು ಒತ್ತೋ ಒರಳು, ಅದರ ಸೈಜ್ಗೆ ಅನುಗುಣವಾಗಿ ಈ ಥರ ಉಂಡೆಗಳನ್ನು ಮಾಡ್ಕೊಳ್ಬೇಕು. ಅಂದರೆ ಒಂದು ಸಲ ಹಾಕಿದರೆ ಆ ಒಂದು ಉಂಡೆ ಹೋಗಬೇಕು, ಆ ಥರ ಮಾಡಿಕೊಂಡ್ರೆ ಅನುಕೂಲವಾಗಿರುತ್ತೆ. ಈ ಥರ ಎಲ್ಲ ಉಂಡೆಗಳನ್ನು ಮಾಡಿಟ್ಕೊಳ್ಬೇಕು. ಈ ಥರ ಉಂಡೆ ಮಾಡ್ಕೊಂಡ್ಮೇಲೆ ಇದನ್ನು ಈ ಥರ ಒಂದು ಪಾತ್ರೆಯಲ್ಲಿ ಜೋಡಿಸ್ಕೊಳ್ಳೋಣ. ಈ ಥರ ಜೋಡಿಸ್ಕೊಂಡು ಇದನ್ನು ನಾನು ಕುಕ್ಕರಲ್ಲಿ ಒಂದು 3 ವಿಷಲ್ಲು ಕೂಗಿಸ್ಕೊಳ್ತಾ ಇದ್ದೀನಿ. ಇಲ್ಲ ಹಾಗೆಯೇ ಇಡ್ಲಿ ಪಾತ್ರೆಯಲ್ಲಿಟ್ಟು ಒಂದು ಅರ್ಧ ಗಂಟೆ ಹಬೆನಲ್ಲೂ ಬೇಯಿಸ್ಕೊಳ್ಬೋದು, ಆವಾಗಲೂ ಚೆನ್ನಾಗಿ ಬರುತ್ತೆ. ಈಸಿ ಆಗಲಿ ಅಂತ ಇದನ್ನು 3 ವಿಷಲ್ಲು ಕೂಗಿಸ್ಕೊಳ್ತೀನಿ. 3 ವಿಷಲ್ ಆದಮೇಲೆ ಇದನ್ನು ನೋಡಿ, ಎಲ್ಲ ಚೆನ್ನಾಗಿ ಬೆಂದಿರುತ್ತೆ, ನೋಡಿದರೆ ಗೊತ್ತಾಗುತ್ತೆ. ಆದರೆ ಒತ್ತುವಾಗ ಇದು ಬಿಸಿ ಇರಬೇಕು, ಅದಕ್ಕೋಸ್ಕರ ಇದನ್ನು ಹೀಗೇ ಮುಚ್ಚಿ ಒಲೆ ಮೇಲೇ ಇಟ್ಕೊಂಡಿರಬೇಕು. ಸಣ್ಣ ಉರಿ ಇಟ್ಟಿದ್ರೆ ಇನ್ನೂ ಒಳ್ಳೆಯದು. ಈಗ ಒತ್ತೋ ಒರಳಿಗೆ, ಶಾವಿಗೆ ಒರಳಿಗೆ, ಈ ಬಿಲ್ಲೆ ಮತ್ತು ಒರಳಿಗೆ ಎಲ್ಲದಕ್ಕೂ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ. ಒಂದು ಸಲ ಎಣ್ಣೆ ಸವರಿದರೆ ಸಾಕು. ಈಗ ಇದೆಲ್ಲ ಸೆಟಪ್ ರೆಡಿ ಆಗಿದೆ. ಈಗ ಇದರೊಳಗಡೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಆ ಉಂಡೆ ಬಿಸಿ ಇರೋವಾಗಲೇ ಒತ್ತಬೇಕು, ಆವಾಗಲೇ ಚೆನ್ನಾಗಿ ಬರೋದು. ಅದು ಹಾಕ್ಬಿಟ್ಟು ಈ ಥರ ಒಂದು ಸ್ವಲ್ಪ ತಟ್ಟೆನ ಹಿಂದೆ ಮುಂದೆ ಮಾಡಿಕೊಳ್ಬೇಕು, ಆವಾಗ ಅದು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಇದು ಹಾಗೇ ಆ ಬಿಸಿ ಇರೋವಾಗ ನಾವು ಈ ಥರ ಒತ್ತೀವಲ್ಲ, ಅದು ಗಾಳಿಗೆ ಹಾರಿಕೊಂಡು ಹಾಗೇ ಗಟ್ಟಿ ಆಗಿಬಿಡುತ್ತೆ, ಆವಾಗ ಉದುರಾಗಿ ಬರುತ್ತೆ. ನಾವು ಬೇಯಿಸ್ದಿರ ಒಂದೇ ಸಲ ಹಿಟ್ಟು ಮಾಡ್ಕೊಂಡು ಒತ್ತಿದರೆ ಅದು ಹೇಗಿದ್ರೂ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ, ಅದಷ್ಟು ರುಚಿಯಾಗಲ್ಲ, ಮತ್ತು ಅದು ಸರಿಯಾಗಿರೋಂಥ ವಿಧಾನವೂ ಅಲ್ಲ. ಈ ಥರ ಹಿಟ್ಟು ಚೆನ್ನಾಗಿ ಬೆಂದಿರಬೇಕು, ಬಿಸಿ ಇರೋವಾಗ ಒತ್ಕೊಳ್ಬೇಕು, ಆವಾಗಲೇ ಶಾವಿಗೆ ಚೆನ್ನಾಗಿ ಬರೋದು. ನೋಡಿ, ಈ ಥರ ಇದನ್ನು ಒತ್ಕೊಳ್ಬೇಕು. ಒಂದೊಂದು ಸಲಕ್ಕೆ ಒಂದೊಂದು ಹಾಕಿ ಒತ್ಕೊಳ್ಬೇಕು, ಮತ್ತು ಇದನ್ನು ಒಂದು ದೊಡ್ಡ ತಟ್ಟೆನಲ್ಲಿ ಆರಕ್ಕೆ ಇಟ್ಕೊಳ್ಬೇಕು. ಈ ಥರ ಬಾಳೆ ಎಲೆ ಹಾಕಿನಾದರೂ ಆರಕ್ಕೆ ಇಟ್ಕೊಳ್ಬೋದು, ಅಥವಾ ಇನ್ನೂ ಜಾಸ್ತಿ ಮಾಡ್ತಾ ಇದ್ದೀವಿ ಅಂದರೆ ಬಿಳಿದೊಂದು ಒದ್ದೆ ಬಟ್ಟೆ ಮಾಡಿ ಅದ್ರ ಮೇಲೂ ಆರಕ್ಕೆ ತೆಗೆದಿಟ್ಕೊಳ್ಬೋದು. ಒಂದು ಸಲ ಆರಿದ ಮೇಲೆ ಅದು ಚೆನ್ನಾಗಿ ಉದುರಾಗುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರೇ ಗೊತ್ತಾಗ್ತಾ ಇದೆ. ಈ ಥರ ಎಲ್ಲದನ್ನು ಫಸ್ಟು ಮಾಡಿಟ್ಕೊಳ್ಬೇಕು. ಈ ಥರ ಎಲ್ಲ ಮಾಡಿಟ್ಕೊಂಡ್ಮೇಲೆ ಕಾಯಿ ಹಾಲು ಜೊತೆಗೆ ಡೈರೆಕ್ಟಾಗಿ ಇದೇ ಥರನೇ ಹಾಕ್ಬಿಟ್ಟು ಸರ್ವ್ ಮಾಡ್ಬೋದು. ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗಿದೆ ಅಷ್ಟನ್ನು ಒಂದೊಂದು ಸಲಕ್ಕೆ ಕಲಿಸ್ಕೊಳ್ಬೋದು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಒಗ್ಗರಣೆ, ಮತ್ತು ಎಣ್ಣೆನಲ್ಲಿ ಹುರಿದಿಟ್ಕೊಂಡಿದ್ವಲ್ಲ ಗೋಡಂಬಿ, ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಅದೆಲ್ಲ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಬೇಕು, ಒಗ್ಗರಣೆಗೆ ಹಾಕಿರ್ತೀವಲ್ಲ ಅದಕ್ಕೆ. ಆಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಸೇರಿಸ್ಬಿಟ್ಟು ಚೆನ್ನಾಗಿ ಬೆರೆಸ್ಕೊಳ್ಬೇಕು. ಈ ಶಾವಿಗೆ ಕರೆಕ್ಟಾಗಿ ಬೆಂದಿಲ್ಲ ಅಂತಂದರೆ ಈ ಥರ ಕಲಸೋಕ್ಕಾಗಲ್ಲ, ಕಲಸಿದ ತಕ್ಷಣ ಎಲ್ಲ ಉಂಡುಂಡೆ ಆಗಿಬಿಡುತ್ತೆ. ಇದನ್ನು ಕಾಯಿ ಚಟ್ನಿ ಜೊತೆಯಲ್ಲಿ ಸರ್ವ್ ಮಾಡ್ಬೋದು, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಅದೇ ಥರನೇ ನಾನು ಆವಾಗಲೇ ಹೇಳ್ದಂಗೆ ಪುಳಿಯೋಗರೆ ಗೊಜ್ಜು ನನ್ನ ಹತ್ರ ಮಾಡಿರೋದಿತ್ತು ಗೊಜ್ಜು, ಅದಕ್ಕೆ ಇದನ್ನು ಒಂದು ಸ್ವಲ್ಪ ಕಲಸಿದ್ದೀನಿ. ಇದು ಅಷ್ಟೇ ಪುಳಿಯೋಗರೆ ಥರನೇ ತುಂಬಾ ರುಚಿಯಾಗಿರುತ್ತೆ ಪುಳಿಯೋಗರೆ ಗೊಜ್ಜಲ್ಲಿ ಕಲಸೋದು. ಈ ಒಂದು ಒತ್ತು ಶಾವಿಗೆ, ಕಾಯಿ ಹಾಲು ಮತ್ತು ಈ ಒಗ್ಗರಣೆ ಶಾವಿಗೆ, ಈ 3 ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.